ವಾಲ್ಮೀಕಿ ನಿಗಮದಲ್ಲಿ ಆದಂತ ಅವ್ಯವಹಾರವನ್ನ ಖಂಡಿಸಿ ಬಿಜೆಪಿ ಪ್ರತಿಭಟನೆ ನಡೆಸ್ತಾ ಇದೆ. ನಿನ್ನೆ ರಾಜ್ಯದಾದ್ಯಂತ ಪ್ರತಿಭಟನೆಗೆ ಬಿಜೆಪಿ ಕರೆ ಕೊಟ್ಟಿತ್ತು. ಮಾಜಿ ಸಚಿವ ಶ್ರೀರಾಮುಲು ಅಹೋರಾತ್ರಿ ಪ್ರತಿಭಟನೆ ನಡೆಸಿದ್ದಾರೆ. ಬಳ್ಳಾರಿ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿ ಶ್ರೀರಾಮುಲು ಪ್ರೊಟೆಸ್ಟ್ ಮುಂದುವರೆದಿದೆ. ಪ್ರತಿಭಟನೆ ವೇಳೆ ಸರ್ಕಾರಕ್ಕೆ 3 ಬೇಡಿಕೆಯನ್ನ ಇಟ್ಟಿದ್ದಾರೆ ಶ್ರೀರಾಮುಲು. ಮೊದಲು ವಾಲ್ಮೀಕಿ ನಿಗಮದ ಹಣ ರಿಕವರಿ ಮಾಡಬೇಕು. 2ನೇಯದ್ದು ಸಚಿವ ನಾಗೇಂದ್ರ ಬಂಧನ ಆಗಬೇಕು. 3ನೇಯದ್ದು ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು. ಇಲ್ಲದಿದ್ರೆ ಸಿಎಂ ರಾಜೀನಾಮೆ ನೀಡಿ ಮನೆಗೆ ಹೋಗ್ಲಿ ಅಂತ ಸರ್ಕಾರದ ವಿರುದ್ಧ ಮಾಜಿ ಸಚಿವ ಶ್ರೀರಾಮುಲು ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯದಾದ್ಯಂತ ಬಿಜೆಪಿ ನಿನ್ನೆ ಕರೆ ಕೊಟ್ಟಿದ್ದಂತಹ ಪ್ರತಿಭಟನೆ, ಶ್ರೀರಾಮುಲು ಅಹೋರಾತ್ರಿ ಪ್ರತಿಭಟನೆ ನಡೆಸಿದ್ದಾರೆ. ಸರ್ಕಾರದ ಮುಂದೆ 3 ಬೇಡಿಕೆಯನ್ನ ಇಟ್ಟಿದ್ದಾರೆ. ಈ ಪ್ರಕರಣದಲ್ಲಿ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು. ಹಾಗಾಗಿ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು. ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಹೋದಂತಹ ಹಣ ರಿಕವರಿ ಆಗಬೇಕು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮದ ಕುರಿತು ಇವತ್ತು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆ ಹಾಕಂತ ಪ್ರತಿಭಟನೆ ಆಯಿತು. ಆದರೆ ಬಳ್ಳಾರಿಯಲ್ಲಿ ಮಾತ್ರ ಇದು ಅವಿರತವಾಗಿ ಅಂದರೆ ನಿರಂತರವಾಗಿ ಹೋರಾಟ ಮಾಡೋ ಮೂಲಕ ಇಡೀ ರಾತ್ರಿ ಕೂಡ 24 ಗಂಟೆಗಳ ನಿರಂತರವಾಗಿ ಪ್ರತಿಭಟನೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಈ ಬಗ್ಗೆ ಮಾತಾಡೋಕ್ಕೆ ಸ್ವತಃ ಮಾಜಿ ಸಚಿವ ಶ್ರೀರಾಮುಲು ಜೊತೆ ಇದ್ದಾರೆ. ಅವ್ರನ್ನ ಕೇಳಬನ್ನಿ. ಸರ್, ಇದು ಧರಣಿ ಅಹೋರಾತ್ರಿ ನಡೀತದ ಅಥವಾ ನಿರಂತರವಾಗಿ ನಡೀತದೆ ಸರ್? ಭಾರತೀಯ ಜನತಾ ಪಾರ್ಟಿಯಿಂದ ಇಡೀ 30 ಜಿಲ್ಲೆಗಳಲ್ಲಿ ರಾಜ್ಯಾಧ್ಯಕ್ಷರು ಸೂಚನೆ ಮೇರೆಗೆ ಇವತ್ತು ಎಲ್ಲ ಕಡೆ ಕೂಡ ಈ ರೀತಿ ಪ್ರತಿಭಟನೆ ನಡೆದಿದೆ. ಬಳ್ಳಾರಿಯಲ್ಲಿ ಜಿಲ್ಲೆಯಲ್ಲಿ ವಿಶೇಷವಾಗಿ ನಾವು ಅಹೋರಾತ್ರಿ ಧರಣಿಯನ್ನು ನಾವು ಮಾಡ್ತಾಯಿದ್ವಿ. ಯಾಕಂದರೆ ಇಲ್ಲಿ ಮಾಜಿ ಮಂತ್ರಿಗಳು ಮೀಸಲು ಕ್ಷೇತ್ರದಿಂದ ಗೆದ್ದಂಥವ್ರು, ಮೀಸಲು ಕ್ಷೇತ್ರದಿಂದ ಗೆದ್ದು ಇದೇ ಸಮುದಾಯಕ್ಕೆ ಮಂತ್ರಿ ಆದಂಥವ್ರು. ಇವತ್ತು ಮಂತ್ರಿ ಆದ ನಂತರ ಇಷ್ಟೊಂದು ದೊಡ್ಡ ಕಳ್ಳತನವನ್ನು ಮಾಡೋಂಥ ಕೆಲಸ ಮಾಡಿದ್ದಾರೆ ಮಂತ್ರಿಗಳು. ಒಂದು ಈ ಸಮುದಾಯಕ್ಕೆ ಇವತ್ತೇನು ಬುಡಕಟ್ಟು ಸಮುದಾಯಗಳಿಗೆ ಏನು ಇಷ್ಟೊಂದು ದೊಡ್ಡ ಅನ್ಯಾಯ ಆಗಿದೆನೋ ಪ್ರತಿಯೊಂದು ರೂಪಾಯಿ ಕೂಡ ವಾಪಸ್ ಬರಬೇಕು. ಈ ಸರ್ಕಾರಕ್ಕೆ ಇವತ್ತು ಇಷ್ಟೊಂದು ದೊಡ್ಡ ಕಳ್ಳತನ ಮಾಡಿದಂಥ ಹಣ ಅದು ಎಲ್ಲಿಗೋಗಿದೆ ಅನ್ನೋಂಥ ಹುಡುಕಾಟದಲ್ಲಿ ಆ ಹಣ ಕೂಡ ವಾಪಸ್ ಬರಬೇಕು. ಮೊದಲನೇ ಡಿಮ್ಯಾಂಡ್. 2ನೇ ಡಿಮ್ಯಾಂಡ್ ಅಂದ್ರಿಗಿನ ಮಂತ್ರಿಗಳನ್ನು ಕೇವಲ ಅವರು ರಾಜೀನಾಮೆ ಕೊಟ್ಟಿದ್ದರಿಂದ ನಮಗೆ ಇವತ್ತು ಜಸ್ಟಿಸ್ ಸಿಕ್ಕಿದಂಗಲ್ಲ. ಅವರು ತಕ್ಷಣವೇ ಅವ್ರನ್ನ ಅರೆಸ್ಟ್ ಮಾಡಬೇಕು, ತನಿಖೆ ಮಾಡಬೇಕು, ರೊಕ್ಕ ವಾಪಸ್ ಬರಬೇಕು. 2ನೇ ಡಿಮ್ಯಾಂಡು ನಾಗೇಂದ್ರವ್ರನ್ನ ಬಂಧಿಸಬೇಕು. 2ನೇ ಡಿಮ್ಯಾಂಡು. 3ನೇ ಡಿಮ್ಯಾಂಡ್ ಅಂದ್ರಿಗಿನ ಇದರಲ್ಲಿ ಯಾರ್ಯಾರು ಶಾಮೀಲಾಗಿದ್ದಾರೋ ಅವರೆಲ್ಲರನ್ನು ಕೂಡ ಆ ತನಿಖೆ CBI ಕೊಡೋದ್ರಿಂದ ಅವ್ರ ತನಿಖೆ ಯಾರ್ಯಾರಿದ್ದಾರೋ ಅವರೆಲ್ಲರೂ ಕೂಡ ತಿಮ್ಮಿಂಗ್ಲಗಳು ಯಾರ್ಯಾರಿದ್ದಾರೋ ಇದಕ್ಕೆ ಕಿಂಗ್ ಪಿನ್ ಯಾರಿದ್ದಾರೋ ಅವರೆಲ್ಲರೂ ಕೂಡ ಹೊರಗಡೆ ಬರ್ತಾರೆ. ಹಂಗಾಗಿ 3ನೇ ಡಿಮ್ಯಾಂಡ್ ಅಂದರೆ ಅವರು ಅಕಸ್ಮಿತವಾಗಿ ಈ ರೀತಿ ಮಾಡಲಿದ್ರಿಗಿನ ಮುಖ್ಯಮಂತ್ರಿಗಳ ಮೇಲೆ ಕೂಡ ಅನುಮಾನ ಬರುತ್ತೆ. ಅದಕ್ಕೋಸ್ಕರ 3ನೇ ಡಿಮ್ಯಾಂಡ್ ಅಂದರೆ ಇವೆಲ್ಲ ಆಗಲಿದ್ರೆ 3ನೇ ಡಿಮ್ಯಾಂಡು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು. ಈಗ ಸರ್, ಒಂದು ರಾಜ್ಯ ಸರ್ಕಾರದ ಹಣನ ಬೇರೆ ರಾಜ್ಯಕ್ಕೆ ಅಂದರೆ ತೆಲಂಗಾಣದ ಒಂದು ಬ್ಯಾಂಕಿಗೆ ಹೋಗ್ಬೇಕಂದ್ರೆ ಅದು CM ಅವರ ವಿವೇಚನೆ ಇಲ್ಲದೆ ಇಷ್ಟೆಲ್ಲ ನಡೀತದೆ ಅಂತೀರಾ? ಅಲ್ಲ, ಅದಕ್ಕೋಸ್ಕರ ನಾನು ಮುಖ್ಯಮಂತ್ರಿಗಳು ಭಾಳಷ್ಟು ಕೆಲಸಮದಗಳ ಪರವಾಗಿ ಅಹಿಂದ ನಾಯಕನಾಗಿ ಬಿಂಬಿಸ್ಕೊಂಡಿರುವಂಥ ಒಬ್ಬ ದೊಡ್ಡ ನಾಯಕ. ಇವತ್ತು ಇಷ್ಟೊಂದು ದೊಡ್ಡ ಭ್ರಷ್ಟಾಚಾರ ಆಗೋಂಥ ಟೈಮಲ್ಲಿ ಹಣಕಾಸಿನ ಮಂತ್ರಿಗಳು ಯಾರು? ಮುಖ್ಯಮಂತ್ರಿಗಳೇ ಹಣಕಾಸಿನ ಮಂತ್ರಿಗಳು. ಇವತ್ತು ಫೇಕ್ ಡಾಕ್ಯುಮೆಂಟು, ಫೇಕ್ ಸೈನ್ಗಳನ್ನು ಮಾಡಿ ಇವತ್ತು ಇಷ್ಟೊಂದು ದೊಡ್ಡ ಹಣ ಒಬ್ಬ ಎಮ್ಮೆಕಾಯಿ ಅಂತ ಒಬ್ಬ ಹುಡುಗನಿಗೆ ಅಕೌಂಟಿಗೆ ಹಾಕುತ್ತಾರೆ ಅಂದ್ರಿಗಿನ ಇವತ್ತು ಎಷ್ಟು ಚುನಾವಣೆಗಳು ನಡೆದಂಥ ಟೈಮ್ ಲೋಕಸಭಾ ಚುನಾವಣೆಗಳಲ್ಲಿ ಈ ನಿಗಮಗಳ ಹಣ ದುರುಪಯೋಗ ಮಾಡ್ಕೊಂಡಿದ್ದಾರ, ಕಳ್ಳತನ ಮಾಡಿದ್ದಾರೆ ಅಂದ್ರಿಗಿನ ಇವತ್ತು ಇದಕ್ಕಿಂತ ಏನು ಸಾಬೀತು ಬೇಕು? ಅದಕ್ಕೋಸ್ಕರವಾಗಿ 1ನೇ ಡಿಮ್ಯಾಂಡು ಪ್ರತಿಯೊಂದು ರೂಪಾಯಿ ಕೂಡ ವಾಪಸ್ ಬರಬೇಕು. 2ನೇ ಡಿಮ್ಯಾಂಡು ಮಾಜಿ ಮಂತ್ರಿಗಳನ್ನ ಬಂಧನ ಆಗಬೇಕು. 3ನೇ ಡಿಮ್ಯಾಂಡು ಎಲ್ಲ ಆಗಲಿದ್ರೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.